ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಗೊಂಬೆಗೆ 3 ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲರೂ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಟೆಂಪಲ್ಗೆ ಹೋಗಿ ಬರ್ತಾರಲ್ವ. ಸೊ ಹಾಗಾಗಿ ನಾವು ಕೂಡ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ನಮ್ಮ ಗೊಂಬೆ ಒಬ್ಬಳು ಬ್ಯಾಲೆನ್ಸ್ ಇದ್ಲು. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಪಾಪ ಅವಳಿಗೆ 2nd ಮಂತ್ ವ್ಯಾಕ್ಸಿನೇಷನ್ ಆವತ್ತಿನ ದಿನವೇ ಇತ್ತು. ಹಾಗಾಗಿ ನೆಕ್ಸ್ಟ್ ವಾರ ಅಂತ ಹೋಗ್ತಾನೆ ಇದ್ದರೆ ಅವ್ಳಿಗೆ 4 ಮಂತ್ಸ್ ಬಿದ್ದೋಗುತ್ತೆ. ಸೊ ಹಾಗಾಗಿ ಆವತ್ತಿನ ದಿನವೇ ಹೋಗಿ ಬಂದುಬಿಡೋಣ ಅಂತೇಳಿ ಗೊಂಬೆಗೆ ರೆಡಿ ಮಾಡ್ತಾಯಿದ್ದೀವಿ. ಸೊ ಸಿಮಿಲರ್ ಆಗಿ ನಾನು ನನ್ನ ಮಗಳು ಮ್ಯಾಚಿಂಗ್ ಆಗಿ ಕಾಣಿಸ್ತಾ ಇದ್ದೀವಿ. ಸೊ ಅವಳಿಗೂ ಕೂಡ ಸಾಫ್ಟ್ ಆಗಿರೋವಂಥ ಒಂದು ಚಿಕ್ಕ ಫ್ರಾಕ್ ಹಾಕಿದ್ದೀನಿ. ಹಾಗೆ ನಾನು ಸೀಮಂತದಲ್ಲಿ ನನಗೆ ಈ ಸ್ಯಾರಿನ ಕೊಟ್ಟಿದ್ದರು. ಸೊ ಇದು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಗ್ರೀನ್ ಕಲರ್ನ ವೇರ್ ಮಾಡೋಣ ಅಂತ ಹೇಳಿ ನಾನು ಒಂದು ಗ್ರೀನ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಹಾಗೆ ನನ್ನ ಗೊಂಬೆ ಕೂಡ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಗಂಗೆ ಪೂಜೆನ ಮಾಡಬೇಕಾಗತ್ತೆ. ಬಿಕಾಸ್ ಏನಂತಂದರೆ, ನಾವು ಬಾಣ್ತಿಯರು ಇಷ್ಟು ದಿನದವರೆಗೂ ನಾವು ಬಿಸಿನೀರನ್ನ ಯೂಸ್ ಮಾಡ್ತಿರ್ತೀವಲ್ಲ. ಸೊ ಇನ್ನು ಮುಂದೆ ನಾವು ತಣ್ಣೀರನ್ನ ಯೂಸ್ ಮಾಡಬೇಕು ಅಂತ ಅಂದರೆ ಈ ಒಂದು ಗಂಗೆ ಪೂಜೆನ ಮಾಡಿ ಇದಾದಮೇಲೆ ನಾವು ತಣ್ಣೀರನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ನಾವು ಬಿಸಿನೀರನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇದಾಗಿತ್ತು ನನ್ನ ಔಟ್ಫಿಟ್. ಸೊ ಗಂಗೆ ಪೂಜೆ ಮಾಡೋದಕ್ಕೆ ನಾನು ಆಲ್ರೆಡಿ ಆವಾಗಲೇ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಆ್ಯಂಡ್ ಸುಮಾರು ಸತಿ ನನಗೂ ಅನಿಸಿತ್ತು, ಹಾಗೆ ಕೆಲವ್ರಿಗೂ ಡೌಟ್ ಬರ್ಬೋದು, ಗಂಗೆ ಪೂಜೆನ ಮನೆ ಒಳಗಡೆನೇ ಮಾಡ್ಕೊಳ್ಬೋದಲ್ಲ, ಮನೇಲೇ ಕೊಳ ಇದೆಯಲ್ಲ ಅಂತ ಹೇಳಿ. ಸೊ ಅದು ಹಂಗೆ ಬರಲ್ಲ. ಸೊ ಹಾಗಾಗಿ ನಮ್ಮ ಮನೆ ಕೆಳಗಡೆನೇ ಕೊಳ ಇತ್ತಲ್ಲ, ಅಲ್ಲೇ ಪೂಜೆ ಮಾಡಿಬಿಟ್ಟು ಬರೋಣ ಅಂತ ಹೇಳಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಇಷ್ಟೇ ಗಂಗೆ ಪೂಜೆ. ಇನ್ನು ಮುಂದೆ ನಾನು ತಣ್ಣೀರನ್ನ ಯೂಸ್ ಮಾಡ್ಬೋದು. ಸೊ ಪೂಜೆ ಮುಗಿಸ್ಕೊಂಡು ಅಣ್ಣಮ್ಮನ ದೇವಸ್ಥಾನಕ್ಕೂ ಕೂಡ ರೀಚ್ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆ ಗೊಂಬೆ ಕೈಯಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ಒಳಗಡೆ ಹೋಗೋಣ ಅಂತ ಹೋದ್ವಿ. ಸೊ ನಾನು ಅಂದ್ಕೊಂಡೆ ತುಂಬಾ ರಶ್ ಇರುತ್ತೆ. ಯೂಶ್ವಲಿ ಮಂಗಳವಾರ ಶುಕ್ರವಾರ ಅಣ್ಣಮ್ಮನ ದೇವಸ್ಥಾನದಲ್ಲಿ ತುಂಬಾ ರಶ್ ಇದ್ದೇ ಇರ್ತಾರೆ ಯಾವಾಗ ಹೋದ್ರೂ. ಸೊ ನಾವು ಹೋಗಿದ್ದು ಶುಕ್ರವಾರ ಅಲ್ವಾ, ಸೊ ತುಂಬಾ ರಶ್ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಪರವಾಗಿಲ್ಲ, ಮೀಡಿಯಮ್ ಜನ ಇದ್ದರು, ಅಷ್ಟೇನು ಜನ ಇರಲಿಲ್ಲ, ರಶ್ಶು ಇರಲಿಲ್ಲ. ಅದಾದಮೇಲೆ ಪೂಜೆನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಬರ್ತಿದ್ದಂಗೆ ಅಣ್ಣಮ್ಮ ದೇವಿಗೆ ಅಲಂಕಾರ ಮಾಡ್ತಿದ್ರು. ಸೊ ಹೆಂಗೆ ಗ್ರ್ಯಾಂಡಾಗಿ ಅಲಂಕಾರ ಮಾಡ್ತಿದ್ದಾರೆ ಅಂದರೆ, ಆ ದೇವ್ರನ್ನ ನೋಡ್ಕೊಂಡು ಅಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ನಿಜವಾಗ್ಲೂ ನೋಡ್ತಾ ಇದ್ರೆ ಒಂಥರ ವೈಬ್ರೇಷನ್ ಆಗುತ್ತೆ, ಮೈಯೆಲ್ಲ ಒಂಥರ ಜುಮ್ ಅಂತ ಅನಿಸುತ್ತೆ. ಸೊ ಅಷ್ಟು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡ್ತಿದ್ರು. ಸೊ ಅದಾದಮೇಲೆ ನಂದು ಮಲ್ಲೇಶ್ದು ಫಸ್ಟ್ ಇಯರ್ ಆ್ಯನಿವರ್ಸರಿ ಬಂತು. ಮದುವೆ ಆಗಿ 1 ವರ್ಷ ಕಂಪ್ಲೀಟ್ ಆಯಿತು. ಸೊ 1 ವರ್ಷ ಹೇಗೆ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ. ಯಪ್ಪ, ಇಷ್ಟು ಬೇಗ ಹೋಗ್ತಿದೆ. ನನಗೆ ನಂಬೋದಕ್ಕಾಗ್ತಿಲ್ಲ 1 ವರ್ಷ ಕಂಪ್ಲೀಟ್ ಆಯಿತಾ ಅಂತ.
ಸೊ ಹಂಗಾಗಿ ಸಿಂಪಲಾಗಿ ಕೇಕ್ ತೊಗೊಬಂದು ಕಟ್ ಮಾಡ್ತಾ ಇದ್ದೀವಿ. ಕಟ್ಟಿಂಗ್ ಆದಮೇಲೆ ಅಪ್ಪ ಅಮ್ಮಂದು ಆಶೀರ್ವಾದ ತೊಗೊಂಡ್ವಿ. ಸೊ 1 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಮೇಯ್ನ್ ರೀಸನ್ನೇ ನಮ್ಮ ತಂದೆ ತಾಯಿ. ನೆಕ್ಸ್ಟ್ ನಾನು ಆ್ಯಕ್ಚುಲಿ ಈ ವಿಡಿಯೋನ ನಾನು ಮುಂಚೆನೇ ಹಾಕಬೇಕಾಗಿತ್ತು. ಬಿಕಾಸ್ ಏನಂತಂದರೆ ಮಾರ್ಚ್ 14th ಮಲೇಷಿಯನ್ ಬರ್ಡೇ. ಸೊ 15th ನಮ್ಮದು ರಿಸೆಪ್ಷನ್, 16th ನಾವು ಮದುವೆ ಆಗಿದ್ದೀನಿ. ಸೊ ನನ್ನ ಮದುವೆ ಡೇಟ್ ಕೊಟ್ಟಾಗಲೂ ಕೂಡ ನಾನು ಇದೇ ಡೇಟೇ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿದೆ. ಬಿಕಾಸ್ ಏನಂತಂದರೆ ಮೆಮೊರೇಬಲ್ ಆಗಿರುತ್ತೆ ಅಂತ, ಚೆನ್ನಾಗಿರುತ್ತೆ. ವರ್ಷನೂ ಆರ್ಡರ್ ವೈಸಾಗಿ ಈ ಥರ ಬಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಡೇಟನ್ನೇ ಸೆಲೆಕ್ಟ್ ಮಾಡಿದ್ದೆ. ಆ್ಯಂಡ್ ಏನಪ್ಪ ಅಂತಂದರೆ ಈ ಮಂತೆಲ್ಲ ಕೇಕ್ಗಳು ತಿಂದು ಕೇಕ್ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ. ಅಷ್ಟು ಕೇಕು ತಿಂದು ಬೇಜಾರಾಗಿ ಹೋಗ್ಬಿಟ್ಟಿದೆ. ಇಲ್ಲ ನೋಡ್ರಿ ಇಬ್ರು ಅದಲ್ಲ ಅದೊಬ್ಬ ಇರೋ ಅರ್ಷತ ಇದು ತಲೆ ಎತ್ತಿ. ಅಪ್ಪ ಅಲ್ಲೇ ಮಗ ಇಲ್ಲಿ ಕ್ಯಾಮ್ರಾ ಮೇಲೆ ಸ್ಟೈಲ್ ನೋಡಿ ಮತ್ತೆ ಹೆಂಗೆ ಹಿಡಿತಂತಾನೆ ನೋಡು. ಖಂಡಿತ ಆಂಟಿ